ದಿವಂಗತ ಎನ್ ಧರ್ಮಸಿಂಗ್ ಅವರ ಪುತ್ಥಳಿ ಮ್ಯೂಸಿಯಂಗೆ ಗುದ್ದಲಿ ಪೂಜೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಜೇವರ್ಗಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ಅವರ ಸ್ಮರಣಾರ್ಥ ಜೇವರ್ಗಿ ಪಟ್ಟಣದಲ್ಲಿ ಪುತ್ಥಳಿ, ಮ್ಯೂಸಿಯಂ ಹಾಗೂ ಗ್ರಂಥಾಲಯ ನಿರ್ಮಾಣಕ್ಕೆ ಡಿಸೆಂಬರ್ 25ರಂದು ಭವ್ಯವಾಗಿ ಗುದ್ದಲಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭ ನೆರವೇರಿತು. ಜೇವರ್ಗಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ತಾಯಿ ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್ ಅವರು ಪುತ್ಥಳಿ ಅನಾವರಣ, ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡುವ ಮೂಲಕ ಭಾವನಾತ್ಮಕ ಕ್ಷಣವನ್ನು ಸೃಷ್ಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಂಗವಿಕಲರಿಗೆ ಸ್ಕೂಟಿ ವಿತರಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು, ದೇಶದ ವಿವಿಧ ಭಾಗಗಳಿಂದ ದಿವಂಗತ ಎನ್ ಧರ್ಮಸಿಂಗ್ ಅವರ ಅಭಿಮಾನಿಗಳು, ಹಿತೈಷಿಗಳು ಆಗಮಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ಮ್ಯೂಸಿಯಂ, ಗ್ರಂಥಾಲಯ ಸೇರಿದಂತೆ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು. ಈ ಎಲ್ಲ ಯೋಜನೆಗಳನ್ನು ವೈಯಕ್ತಿಕ ಬದ್ಧತೆಯಿಂದ ಕಾರ್ಯಗತಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಂತಯ್ಯ ಸ್ವಾಮಿ ಸ್ಥಾವರಮಠ ಅವರಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಜೊತೆಗೆ ಸ್ವರ್ಣ ದಾಸೋಹ ಮಠದ ಶಿವಾನಂದ ಮಹಾಸ್ವಾಮಿಗಳು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್, ಸಂಜಯ್ ಸಿಂಗ್, ನೀಲಕಂಠರಾವ್ ಮೂಲ್ಗೆ, ರಾಜಶೇಖರ್ ಸಾಹು ಸೇರಿ ರವಿಚಂದ್ರ ಗುತ್ತೇದಾರ್ ಸೇರಿದಂತೆ ಹಲವು ರಾಜಕೀಯ ಹಾಗೂ ಸಾಮಾಜಿಕ ಗಣ್ಯರು ಉಪಸ್ಥಿತರಿದ್ದರು. ಹಿರಿಯ ಕಾಂಗ್ರೆಸ್ ಮುಖಂಡ ಕಾಶಿ ರಾಯಗೌಡ ಪಾಟೀಲ್ ಯಲಗೋಡ್ ಮಾತನಾಡಿ, ದಿವಂಗತ ಎನ್ ಧರ್ಮಸಿಂಗ್ ಅವರು ಜನಪರ ಆಡಳಿತ, ಅಭಿವೃದ್ಧಿ ಯೋಜನೆಗಳ ಮೂಲಕ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಹೆಸರಿನಲ್ಲಿ ಪುತ್ಥಳಿ, ಮ್ಯೂಸಿಯಂ ಹಾಗೂ ಗ್ರಂಥಾಲಯ ನಿರ್ಮಾಣವಾಗುತ್ತಿರುವುದು ಇತಿಹಾಸಾತ್ಮಕ ಕಾರ್ಯವಾಗಿದ್ದು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡಲ್ಗಿ ಮಾತನಾಡಿ, ದಿವಂಗತ ಎನ್ ಧರ್ಮಸಿಂಗ್ ಅವರ ಸ್ಮರಣಾರ್ಥ ಪುತ್ಥಳಿ ಮಾತ್ರವಲ್ಲದೆ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುವ ಗ್ರಂಥಾಲಯ, ಮ್ಯೂಸಿಯಂ, ಎಡ್ರಾಮಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಅತಿ ತುರ್ತಾಗಿ ಗುರುತಿಸಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಅವರ ಕಾರ್ಯಪಟುತಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಶಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶರಣು ಬಿಲ್ಲಾಡ್ ನೇಲೋಗಿ ಮಾತನಾಡಿ, ಬಡವರಿಗಾಗಿ ಕಲ್ಯಾಣ ಮಂಟಪ, ಗ್ರಂಥಾಲಯ ಹಾಗೂ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿರುವ ಡಾಕ್ಟರ್ ಅಜಯ್ ಸಿಂಗ್ ಧರ್ಮಸಿಂಗ್ ಅವರು ಜನಮೆಚ್ಚಿನ ಹಾಗೂ ಹೆಸರುವಾಸಿ ಶಾಸಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಹಿಂದೆ ಜೇವರ್ಗಿ ಮತಕ್ಷೇತ್ರದಿಂದ ಸತತ 8 ಬಾರಿ ಶಾಸಕರಾಗಿ ಹಾಗೂ ವಿವಿಧ ಇಲಾಖೆಗಳ ಸಚಿವರಾಗಿ ಸೇವೆ ಸಲ್ಲಿಸಿದ ದಿವಂಗತ ಎನ್ ಧರ್ಮಸಿಂಗ್ ಅವರ ಜೀವನ ಹಾಗೂ ಸಾಧನೆಗಳನ್ನು ಈ ಮ್ಯೂಸಿಯಂ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸುವ ಗುರಿ ಹೊಂದಲಾಗಿದೆ. ಈ ಮಹತ್ವದ ಕಾರ್ಯಕ್ರಮ ಜೇವರ್ಗಿಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಸೇರಿಸಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್, ಸಂಜಯ್ ಸಿಂಗ್, ನೀಲಕಂಠರಾವ್ ಮೂಲ್ಗೆ, ರಾಜಶೇಖರ್ ಸಾಹು ಸೇರಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕಾಶಿರಾಯಗೌಡ ಯಲಗೋಡ್, ಕೇದಾರ ಲಿಂಗಯ್ಯ ಹಿರೇಮಠ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಂತಪ್ಪ ಕೂಡಲ್ಗಿ, ಕಾಂಗ್ರೆಸ್ ಮುಖಂಡರಾದ ವಿಜಯಕುಮಾರ್ ಹಿರೇಮಠ್, ಶಾಂತಲಿಂಗಗೌಡ ಪಾಟೀಲ್, ಕೊಳ್ಕೂರ್, ಶ್ರೀಹರಿ ಕರ್ಕಿಹಳ್ಳಿ, ಸಿದ್ದು ಕೇರೂರ್, ನಿಂಗಣ್ಣ ಹರ್ನಾಳ್ ವಸ್ತಾರಿ, ಗಫೂರ್ ಸಾಬ್ ಭಾಗವಾನ್, ಮುಂದೇವಾಲ್, ಡಾಕ್ಟರ್ ಶಿವಾನಂದ್ ಹೂಗಾರ್ ಹಾಗೂ ಇತರರು ಭಾಗಿಯಾಗಿದ್ದರು. ಇವತ್ತು ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರ್ಮಸಿಂಗ್ ಸಾಹೇಬ್ರ 89ನೆಯ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಧರ್ಮಸಿಂಗ್ ಸಾಹೇಬ್ರ ಅವರ ಅಭಿಮಾನಿಗಳು, ಅವರಿರ್ತಕ್ಕಂಥ ಅಭಿಮಾನಿಗಳು ಯಾರ್ಯಾರು ಬಹಳಷ್ಟು ಜನ ಒಂದು ದಿವಸ ಕಲಬುರಗಿಯಿಂದ, ಜೇವರ್ಗಿ, ಎಡ್ರಾಮಿಯಿಂದ ಮತ್ತು ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ತಾಯಿಯವರಾಗಿರುವಂತಹ ಪ್ರಭಾವತಿ ಧರ್ಮಸಿಂಗ್ ಅವರು ಅವ್ರ ಕೈಯಿಂದ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಅದರ ಒಂದು ಅಡಿಗಲ್ ಸಮಾರಂಭ ಒಂದು ಇಟ್ಟಿದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ ಒಂದು ಕಾರ್ಯಕ್ರಮ ಕೂಡ ಆಗ್ತದೆ. ಎಲ್ಲ ಜನ ಬಂದಿದ್ದಾರೆ. ಅವರು ಪ್ರತಿ ಹೆಜ್ಜೆಯಲ್ಲಿ ನಮ್ಮ ತಂದೆಯವ್ರು ನಾವು ನೆನೆಸ್ತೀವಿ. ಅವರು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಜನ ಅವ್ರಿಗೆ ಸುಮಾರು 8 ಬಾರಿ ಆಶೀರ್ವಾದವನ್ನು ಮಾಡಿದ್ದಾರೆ. ಒಂದು ಬಾರಿ ಅವರು 1980ರಲ್ಲಿ ಕಲಬುರಗಿಯ ಲೋಕಸಭಾ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2009ರಲ್ಲಿ ಬೀದರ್ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. 8 ಬಾರಿ ಶಾಸಕರಾಗಿ, ವಿವಿಧ ಖಾತೆಯ ಸಚಿವರಾಗಿ ಮತ್ತು ಕೊನೆಯದಾಗಿ ಕರ್ನಾಟಕ ಒಳ್ಳೆ ರೀತಿಯಿಂದ ಆಗಬೇಕು ಅಂತ ನಾವು ಈಗಾಗಲೇ ಒಂದು ಡಿಸೈನ್ ಎಲ್ಲ ರೆಡಿ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಅದಕ್ಕೆ ಇಂಪ್ರೂವ್ ಮಾಡಿ ಇನ್ನ ಹೆಚ್ಚಿನ ರೀತಿಯಿಂದ ಮಾಡ್ತೀನಿ.
ನಾವು ಖುದ್ದಾಗಿ ಮಾಡ್ತಾ ಇದೀವಿ. ಓಕೆ, ನಮಸ್ಕಾರ. ಉಳಿಲಿ ನೆನಪಿಗೋಸ್ಕರ ನಮ್ಮ KKRD ನಮ್ಮ ತಾಲೂಕಿನ ಶಾಸಕರು KKRD ಅಧ್ಯಕ್ಷರಾದ ಅಜಯ್ ಧರ್ಮಸಿಂಗ್ ರವರು ಇವತ್ತು ಇಲ್ಲಿ ಅವರ ಪುತ್ಥಳಿ ಅನಾವರಣ ಪ್ರಯುಕ್ತ ಇವತ್ತು ಅಡಿಗಲ್ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಒಂದು ಮ್ಯೂಸಿಯಂ ಕೂಡ ಒಂದು ಎಲ್ಲ ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಬರಲಿ ಒಂದು ಏನದ ಒಂದು ಒಳ್ಳೆಯ ಒಂದು ಏನದ ಮ್ಯೂಸಿಯಂ ಕೂಡ ಏನದ ಅದ್ರದ್ದು ಅಡಿಗಲ್ಲ ಇವತ್ತಿನ ದಿವಸ ನಮ್ಮ ಪ್ರಭಾವತಿ ಧರ್ಮಸಿಂಗ್ ಅವರ ಹಸ್ತದಿಂದ ಇವತ್ತು ಅಡಿಗಲ್ ಆಗಿದೆ. ಮತ್ತು ಇನ್ನು BSc ಕಾಲೇಜ್ ಅಂತಂದ್ರೆ BSc ನರ್ಸಿಂಗ್ ಕಾಲೇಜ್ ಕೂಡ ಆಲ್ರೆಡಿ ಏನದ ಸ್ಯಾಂಕ್ಷನ್ ಆಗಿ ಈಗ ನಡೀತಾ ಇದೆ ಮತ್ತು ಗ್ರಂಥಾಲಯ ಕೂಡ ಬಿಲ್ಡಿಂಗ್ ಏನದ ಅಡಿಗಲ್ ಆಗಿ ಗ್ರಂಥಾಲಯ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಒಂದು ಮಕ್ಕಳ ಆಸ್ಪತ್ರೆ ಕೂಡ ಮೊದಲು ಆಗಿದೆ ಮತ್ತು ಹೆರಿಗೆ ಆಸ್ಪತ್ರೆ ಕೂಡ ಮೊದಲು ಆಗಿದೆ ಮತ್ತು ಅನೇಕ ಇನ್ನು ಇವತ್ತಿನ ದಿವಸ ಡಾಕ್ಟರ್ ಅಜಯ್ ಸಿಂಗ್ ರವರು KKRDB ಅಧ್ಯಕ್ಷರಾಗಿ ಏನು ಹೆಸರು ಅಜರಾಮರವಾಗಿ ಏನದ ಉಳಿಬೇಕಂತಂದ್ರೆ ಅವ್ರು ಎಷ್ಟೊಂದು ಕೆಲಸ ಮಾಡ್ತಿದ್ದಾರಪ್ಪ ಅಂದ್ರೆ ಈಗ ಎಲ್ಲಾ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಒಳ್ಳೆ ಹಳ್ಳಿಗಳು ದೊಡ್ಡ ಹಳ್ಳಿಗಳ ಆಯ್ಕೆ ಮಾಡಿ ಆ ಹಳ್ಳಿಗಳಿಗೆಲ್ಲ ಒಂದು ಶಾಲಾ ಮಕ್ಕಳಿಗೋಸ್ಕರ ಒಂದೇ ಕಡೆ ಓದ್ಬೇಕನ್ನೋ ಮಕ್ಕಳು ಮತ್ತು ಬೇರೆ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ LKG UKG ಮತ್ತು 4th ಸ್ಟ್ಯಾಂಡರ್ಡ್ ಥರ್ಡ್ ಫೋರ್ತ್ ಮತ್ತು 5th ಸ್ಟ್ಯಾಂಡರ್ಡ್ 7th 6th 7th 8th 9th 10th PUC ವರೆಗೆ ಒಂದೇ ಕಡೆ ಏನದ ಸ್ಕೂಲ್ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈಗ SLC ಆಗಣ ಬೇರೆ ಕಡೆ PUC ಹೋಗ್ಬೇಕು ಮಾಡ್ಬೇಕನ್ನೋ ಒಂದು ಆ ದೃಷ್ಟಿಯಿಂದ ಮಕ್ಕಳಿಗೆ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು, ಬಡ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋಗೋಸ್ಕರ ಎಲ್ಲ ಒಂದು ಸ್ಕೂಲ್ಗಳು ಕೂಡ ಮಾಡ್ತಾ ಇದ್ದಾರೆ. ಅನೇಕ ರಸ್ತೆಗಳು ಕೂಡ ಇವತ್ತು ಅವ್ರು ಏನದ ಮಾಡ್ತಾ ಇದ್ದಾರೆ. ಏನೇನು ಬೇಕು ತಾಲೂಕಿನ ಬಗ್ಗೆ ಒಂದು ಹೆಮ್ಮೆಯ ಪುತ್ರ ಎಷ್ಟು ನಾವು ಹೇಳಿದ್ರು ಕಮ್ಮ ಅಂತ ಒಂದು ಕೆಲಸ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ 8 ಆಗಿರ್ಬೋದು 9 ಆಗಿರ್ಬೋದು 10ನೇ ತಾರೀಕು ಆಗಿರ್ಬೋದು ಒಂದು ಸುಮಾರು ಒಂದು 400ರಿಂದ 450 ಕೋಟಿ ರೂಪಾಯಿ ಕೆಲಸಗಳು ಪ್ರಜಾಸೌಧ ಯಡ್ರಾಮಿ ಮತ್ತೆ ಅನೇಕ ರಸ್ತೆಗಳು ಮತ್ತೆ ಅನೇಕ ಬಿಲ್ಡಿಂಗ್ಗಳು ಅನೇಕ ಒಂದು ಕೆಲಸಗಳು ಕೂಡ ಹಮ್ಮಿಕೊಂಡು ಇವತ್ತಿನ ದಿವಸ ನಿನ್ನೆ ಖರ್ಗೆ ಸಾಹೇಬ್ರಿಗಾಗಲಿ ಡೆಪ್ಟಿ CM ಅವ್ರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಬೇಗನೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಒಂದು ಮಿನಿಸ್ಟರ್ ಮಾಡ್ರಿ ಒಂದು ಮಂತ್ರಿ ಮಾಡ್ರಿ ಅವ್ರಿಗೆ ಹೆಚ್ಚಿನ ಪ್ರಮಾಣದಾಗ ಏನದ ತಾಲೂಕಾಗಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದುಡಿಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಹೆಚ್ಚಿನ ಶಕ್ತಿ ಕೊಡ್ರಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಈ ಮುಖಾಂತರ ನಿಮ್ ಮುಖಾಂತರ ಅವ್ರಿಗೆ ಏನದ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಧರ್ಮಸಿಂಗ್ ಸಾಹೇಬರ ಒಂದು 89ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಜೇವರ್ಗಿ ತಾಲೂಕಿನಲ್ಲಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಧರ್ಮಸಿಂಗ್ ಸಾಹೇಬರ ಒಂದು ಸಾಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನಡೀತಾ ಇದೆ. ಅದೇ ಅವರ ಜೊತೆ ಒಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಒಂದು ಜೇವರ್ಗಿ ತಾಲೂಕಿನಲ್ಲಿ ಒಂದು ಯಡ್ರಾಮಿ ತಾಲೂಕಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಅವತ್ತು ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಜಾಸೌಧ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಇಡೀ ಕಲ್ಯಾಣ ಕರ್ನಾಟಕದ ಕಾರ್ಯಕ್ರಮನೇ ಇವತ್ತು ಯಡ್ರಾಮಿ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಧರ್ಮಸಿಂಗ್ ಸಾಹೇಬರದ ಒಂದು ಇದು ಮೂರ್ತಿ ಅನಾವರಣ ಆದ್ಮೇಲೆ ಎಲ್ಲಾ ರೀತಿಯಲ್ಲಿ ಒಂದು ಮ್ಯೂಸಿಯಂ ಮಾಡ್ತಾರೆ ಮತ್ತು ಲೈಬ್ರರಿ ಮಾಡ್ತಾರೆ. ಎಲ್ಲಾ ರೀತಿಯಿಂದ ಆಲ್ರೆಡಿ ಒಂದು ಜೇವರ್ಗಿ ತಾಲೂಕಿನಲ್ಲಿ ಉಚಿತವಾಗಿ ಒಂದು ಕಲ್ಯಾಣ ಮಂಟಪನ ಎಲ್ಲ ನೋಡ್ತಾ ಇದ್ರಿ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಉಚಿತವಾಗಿ ಒಂದು ಎಲ್ಲ ಸಾರ್ವಜನಿಕರಿಗಾಗಿ ಒಂದು ಕಲ್ಯಾಣ ಮಂಟಪ ನಮ್ಮ ಶಾಸಕರಾದಂತ KKRD ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಜೇವರ್ಗಿ ತಾಲೂಕಿನಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ನನ್ನ ಹೆಸರು ಶಾಂತಪ್ಪ ಕೂಡ್ಲಿಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಜೇರಿ. 9ನೇ ಹುಟ್ಟುಹಬ್ಬವನ್ನ ಇಡೀ ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ಕಾರ್ಯಕರ್ತರು
ಒಂದು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಅವರ ತಂದೆಯ ನೆನಪಿಗಾಗಿ ಒಂದು ಸ್ಮರಣಾರ್ಥವಾಗಿ ಇಲ್ಲಿ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಇವತ್ತಿನ ಭೂಮಿ ಪೂಜೆಯನ್ನ ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್ ಸಾಹೇಬರು ಅವರು ನೆರವೇರಿಸಿದ್ದಾರೆ. ಮನಿಯಾರ್ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂತ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹಾಗೂ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.